ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನವರಾತ್ರಿ 9ನೇ ದಿವಸ. ಸೊ ಇವತ್ತು ವ್ಲಾಗ್ನ ತುಂಬಾ ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಒಂದು 4 ಗಂಟೆ ಆಗ್ತಾ ಬರ್ತಾಯಿದೆ. ಸೊ ಇವಾಗ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ. ಸೊ ಇವತ್ತಿನ ಒಂದು ವ್ಲಾಗು ಸ್ವಲ್ಪ ಚಿಕ್ಕದಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಪೂಜೆ ಎಲ್ಲ ಯಾವ ರೀತಿ ಆಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಸೊ ಇವತ್ತಿನ ಪೂಜೆಗೆ ಹೂವು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟು ದರ್ಶನ ಕುಂಕುಮ ಬೇರೆ ತೊಗೊಂಬಂದಿದೆ, ಖಾಲಿಯಾಗಿತ್ತು ಅಂತ. ಸೊ ಹೂವು ಇವತ್ತು ಮಳ್ಳೆ ಹೂವು ಸಿಕ್ತು. ಸೊ ತುಂಬ ಕಡೆ ಹುಡುಕಿ ಈ ಹೂವು ಸಿಕ್ಕಿದ್ದು. ಸೊ ಇದೊಂದು ಸ್ವಲ್ಪ, ಮತ್ತು ಶಾವಂತಿಗೆ ಹೂವು ಇದೆ. ಈ ಯೆಲ್ಲೋ ಕಲರ್ ಶಾವಂತಿಗೆ ಮಾತ್ರ ಎಲ್ಲ ಕಡೆ ಸಿಗುತ್ತೆ. ಸೊ ಅದ್ರ ಜೊತೆ ಬೇರೆದು ಇನ್ನೊಂದೆರಡು ಕಲರ್ ಬಟನ್ಸ್ ಹೂವು ಥರ ಇತ್ತು. ಸೊ ಅದೊಂಚೂರು ಇಟ್ಕೊಳ್ಳೋಣ ಅಂತಂದ್ಬಿಟ್ಟು. ಸೊ ಇವತ್ತಿನ ಪೂಜೆಗೆ ಸೊ 3 ಥರದ ಹೂವು. ಮಳ್ಳೆ ಹೂವು, ಇದೊಂಥರ ಬಟನ್ಸು ಪಿಂಕ್ ಕಲರು, ಇದು ಬಂದು ಯೆಲ್ಲೋ ಕಲರ್ ಶಾವಂತಿಗೆ ಹೂವು. ಸೊ ಫಸ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಹೂವುಗಳನ್ನ ಇಟ್ಕೊಂಡ್ಬಿಡ್ತೀನಿ. ಸೊ ಇವಾಗ ಹೊಸ್ಲಿಗೆ ಸಿಂಪಲ್ಲಾಗಿ ಆ ಕಡೆ ಈ ಕಡೆ ಅರಿಶಿನ ಕುಂಕುಮ ಮತ್ತು ಕೆಳಗಡೆ ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಫುಲ್ ಅರಿಶಿನ ಸ್ಪ್ರೆಡ್ ಮಾಡ್ತಾಯಿಲ್ಲ ಇವತ್ತು. ಸೊ ಹಾಗೆ ಸಿಂಪಲ್ಲಾಗಿ ಇಟ್ಕೊಳ್ಳೋಣ ಅಂತ. ಸೊ ನಾಳೆ ಆಯುಧ ಪೂಜೆ ದಿವಸ ಬೇಕಂದರೆ ನಾವು ಸ್ವಲ್ಪ ಕ್ಲೀನಾಗಿ ಅರಿಶಿನ ಹಾಕ್ಬಿಟ್ಟು ಹೊಸ್ಲಿಗೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಸಿಂಪಲ್ಲಾಗಿ ಇಟ್ಕೊತಾ ಇದ್ದೀನಿ. ಸೊ ನೋಡಿ, ಇದೊಂಥರ ದಾಸವಾಳ ಇತ್ತು, ನೀರೊಳಗೆ ಹಾಕಿದ್ದೆ ನಾನು ಓವರ್ನೈಟು. ನಮ್ಮ ಅತ್ತೆ ಮೊಗ್ಗು ಕಿತ್ಕೊಂಬಂದಿದ್ರು. ಸೊ ಇಷ್ಟು ಅರಳಿದೆ ಇದು ಒಂದು ಸುತ್ತಿಂದು. ಸೊ ಇದನ್ನು ಕೂಡ ಇಟ್ಕೋಬೇಕು ಪೂಜೆಗೆ. ಇವಾಗ ಗ್ಯಾಪಿಸ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಸೊ ಇದು ಚೆನ್ನಾಗಿದೆ, ಲೈಟ್ ಪಿಂಕ್ ಕಲರು. ಇಲ್ಲಿ ನೋಡಿಲಿ, ತಿಂಡಿ ಅನ್ಕೊಂಬಿಟ್ಟವಳಿದ್ದೀನಿ ನೋಡು. ತಗೋಮ್ಮ, ತಗೋ ಇಲ್ಲಿ. ಸೊ ಪೂಜೆಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ. ಸೊ ಸಿಂಪಲಾಗಿ ಇಟ್ಕೊಂಡಿದ್ದೀನಿ ಒಳಗಡೆ ಮತ್ತು ಇಲ್ಲಿ. ಆ್ಯಂಡ್ ಇವಾಗ ಹೂವು ಇಟ್ಕೋಬೇಕಷ್ಟೆ. ಚೆನ್ನಾಗಿ ಕಾಣಿಸ್ತಾ ಇದೆ ಹೂವು.
ಸೊ ನೋಡಿ ಚಾಕ್ ಪೀಸಲ್ಲಿ ಬಿಟ್ಟಿರೋ ರಂಗೋಲಿ ಲೈಕ್ ಸುಮಾರು ಒಂದು 2-3 ಕಮೆಂಟ್ಸ್ ಬಂದಿತ್ತು ನನಗೆ ಚಾಕ್ ಪೀಸಲ್ಲಿ ಬಿಡಬಾರ್ದು ರಂಗೋಲಿನ ಅಂತ ಅಂದ್ಬಿಟ್ಟು. ರೀಸನ್ ಗೊತ್ತಿಲ್ಲ ನನಗೆ, ಬಟ್ ರಂಗೋಲಿ ಪುಡಿನಲ್ಲಿ ಬಿಡೋದಕ್ಕೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಚಾಕ್ ಪೀಸಲ್ಲಿ ಬಿಡ್ತಾಯಿದ್ದು. ಬಟ್ ನೆಕ್ಸ್ಟ್ ಆಲ್ಟರ್ನೇಟಿವ್ ಬೇರೆ ಏನು ಮಾಡ್ಬೋದು ಅಂತ ಥಿಂಕ್ ಮಾಡಿಬಿಟ್ಟು ಸೊ ನೆಕ್ಸ್ಟಿಂದ ಬೇರೆ ನಲ್ಲಿ ರಂಗೋಲಿ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಪೂಜೆ ಮಾಡ್ಕೋಬೇಕು, ಬನ್ನಿ ಪೂಜೆ ಮಾಡ್ಕೊಳ್ಳೋಣ. ಸೊ ನೋಡಿ ಇವತ್ತಿನ ಪೂಜೆ ಈ ಥರ ಆಗಿದೆ. ಆ್ಯಂಡ್ ಹೂವು ಬಂದ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಇವತ್ತು ದೀಪಕ್ಕೆ ಹೂವು ಸುತ್ಕೊಂಡಿದ್ದೀನಿ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು. ಆ್ಯಂಡ್ ರಂಗೋಲಿ ಬಂದು ಈ ಥರ ಬಿಟ್ಕೊಂಡಿರೋದು. ಸೊ ಸಿಂಪಲಾಗಿ ಇವತ್ತಿನ ಪೂಜೆ ಅಂದರೆ ನವರಾತ್ರಿ 9ನೇ ದಿವಸದ ಪೂಜೆ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಹೊರಗಡೆ ಬಂದು ಯಾವ ರೀತಿ ರಂಗೋಲಿ ಬಿಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಹೊರಗಡೆ ಬಂದು ಈ ರೀತಿ ರಂಗೋಲಿ ಬಿಟ್ಕೊಂಡಿರೋದು, ಬಾರ್ಡರ್ ಮತ್ತು ಈ ಥರ. ಸೊ ನಾನು ಆಲ್ರೆಡಿ ಹೇಳಿದ್ನಲ್ವ, ರಂಗೋಲಿ ಬಿಟ್ಟರೆ ನಮ್ಮ ಜೂಸು ಎಲ್ಲ ಹಾಳು ಮಾಡ್ತಾಳೆ. ಸೊ ಅದಕ್ಕೆ ಚಾಕ್ ಪೀಸಲ್ಲಿ ಬಿಟ್ಟಿದ್ದು. ಒಂದು ಕೆಲವರೆಲ್ಲ ಹೇಳ್ತಾರೆ ಚಾಕ್ ಪೀಸಲ್ಲಿ ಬಿಡಬಾರ್ದು ಅಂತಂದ್ಬಿಟ್ಟು. ಸೊ ನೆಕ್ಸ್ಟು ನಾನು ಬೇರೆ ಯಾವುದ್ರಲ್ಲಿ ಬಿಟ್ಕೋಬೋದು ಅಂತ ನೋಡಿ ಆಲ್ಟರ್ನೇಟಿವ್ ಟ್ರೈ ಮಾಡ್ತೀನಿ ಬಿಟ್ಕೊಳ್ಲಿಕ್ಕೆ. ಸೊ ಇವಾಗ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ. ಆ್ಯಂಡ್ ನಮ್ಮ ಕೈ ತೋಟದಲ್ಲಿ ಇವಾಗ ಸ್ವಲ್ಪ ಏನು ಮೆಂತ್ಯ ಎಲ್ಲ ಹಾಕಿದ್ವಿ, ಸ್ವಲ್ಪ ಗ್ರೋ ಆಗಿದೆ ಅದು. ಸೊ ಅದನ್ನು ಕಿತ್ಕೊಂಬಿಡೋಣ ಅಂತ. ಏನಕ್ಕೆ ಅಂದರೆ ಮಳೆ ಬಿದ್ದು ಬಿದ್ದು ಸ್ವಲ್ಪ ಎಲ್ಲ ಹಣ್ಣೆಲ್ಲ ಆಗೋಗಿತ್ತು. ಸೊ ಅದಕ್ಕೋಸ್ಕರ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಇವಾಗ ಎಷ್ಟು ಸಿಗುತ್ತೋ ಅಷ್ಟನ್ನು ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಸೊ ಎಷ್ಟು ಸಿಗುತ್ತೆ ಮತ್ತು ಆದರೆ ಇವತ್ತೇನಾದ್ರು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮೆಂತ್ಯ ಸೊಪ್ಪಲ್ಲಿ, ಇಲ್ಲಾಂದರೆ ಬೆಳಗ್ಗೆ ಏನಾದ್ರು ಮಾಡ್ಕೋಬೇಕು. ಸೊ ಎಷ್ಟು ಸಿಗುತ್ತೆ ಸೊಪ್ಪು ಏನು ಎತ್ತ ಅಂತ ಅಂದ್ಬಿಟ್ಟು ಒಂದು ರೌಂಡ್ ನಮ್ಮ ಕೈ ತೋಟ ಹೆಂಗಿದೆ ಏನು ಅಂತ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಮೆಂತ್ಯ ಸೊಪ್ಪನ್ನ ಹಾರ್ವೆಸ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ. ಇದೆಲ್ಲ ಆಗಲೇ ಅವರೆಕಾಯಿ ಬೀಜ ಹಾಕಿದ್ದೆಲ್ಲ ಇಷ್ಟು ದೊಡ್ಡದಾಗೈತೆ, ಅಷ್ಟು ಉದ್ದ ಫುಲ್ ಅವರೆಕಾಯಿ ಅದನ್ನು ಫುಲ್ ಇಷ್ಟು ಉದ್ದ ಆಗೈತೆ ಎಲ್ಲ ಕಡೆ. ಮಧ್ಯೆ ಕೊತ್ತಂಬರಿ ಸೊಪ್ಪು, ಆ ಕಡೆ ಮೆಂತ್ಯ ಸೊಪ್ಪು ಎಲ್ಲ ಬತ್ತದೆ. ಸೊ ಮೆಂತ್ಯ ಸೊಪ್ಪು ಕಿತ್ಕೊಳ್ಳೋಣ ಅಂತ ಬಂದಿರೋದು, ಹಾರ್ವೆಸ್ಟ್ ಮಾಡೋಣ ಅಂತ. ನೋಡಿ ಇಲ್ಲಿದೆ ಅದು, ಎಷ್ಟು ಸಿಗುತ್ತೆ. ಈ ಮಳೆ ಹುಯ್ದಿರೋದಕ್ಕೆಲ್ಲ ಹಣ್ಣು ಆಗ್ಬಿಟ್ಟೈತೆ. ಇಷ್ಟಿಷ್ಟು ಉದ್ದ ಬಂದೈತೆ ಈ ಕಡೆ. ಇದೇನು ಬೀಜ ಹಾಕಿರೋದು ಈ ಕಡೆ ಇಲ್ಲಿ ಬರ್ತದಲ್ಲ, ಅಳಸುಂಡೆ ಬೀಜನ. ಸೊ ಇದೆಲ್ಲ ಈ ಕಡೆ ಸೈಡೆಲ್ಲ ಅಳಸುಂಡೆ ಬೀಜ ಹಾಕೈತೆ, ಈ ಕಡೆ ಎಲ್ಲ ಅವರೆಕಾಯಿ. ಸೊ ಇವಾಗ ಇಷ್ಟು ಮೆಂತ್ಯ ಸೊಪ್ಪನ್ನ ಹಾರ್ವೆಸ್ಟ್ ಮಾಡಿದ್ದೀವಿ. ಇದೊಂದು ಸ್ವಲ್ಪ ಹೂವು ಬಿಟ್ಟಿತ್ತು. ಇಷ್ಟು ಮೆಂತ್ಯ ಸೊಪ್ಪು ಹಾರ್ವೆಸ್ಟ್ ಮಾಡಿದ್ದೀವಿ ನೋಡಿ. ಇಷ್ಟು ಸಿಕ್ಕಿದೆ. ಒನ್ ಟೈಮ್ ಆಗುತ್ತೆ ಇವಾಗ
ಮೆಂತ್ಯ ಭಾತ್ ಏನಾದ್ರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಸೊ ಅದಕ್ಕೇ ಕ್ಲೀನಾಗಿ ಅಲ್ಲಿಂದನೇ ಬಿಡಿಸ್ಕೊಂಡು ತೊಗೊಂಬಂದಿರೋದು. ಇನ್ನೂ ಸಿಕ್ಕಿರೋದು ಕಂಟಿನ್ಯೂಸ್ ಮಳೆ ಬಂತಲ್ಲ, ಸೊ ಅವಾಗೆಲ್ಲ ಸ್ವಲ್ಪ ಹಾಳಾಗೋಗಿದೆ. ಸೊ ಸಾಕಲ್ವ ಇಷ್ಟು ಒನ್ ಟೈಮ್ ನಮಗೆ ಸಿಕ್ಕಿದಾಗ. ಯಾಕೆ ಸುಜು ಸುಮ್ಮನಿರು. ಸೊ ಇವಾಗ ಇದನ್ನು ಉಪಯೋಗಿಸ್ಕೊಂಡು ಮೆಂತ್ಯ ಭಾತ್ ಮಾಡ್ಕೊತೀನಿ. ಸಾರಿ, ಹಾಗೆ ನಾನು ಪ್ರಿಪೇರ್ ಮಾಡಬೇಕಂದ್ರೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇಲ್ಲಿ ರಾತ್ರಿ ಊಟಕ್ಕೆ ಮೆಂತ್ಯ ಭಾತ್ ಮಾಡ್ಕೊಳಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಮೆಂತ್ಯ ಕಟ್ ಮಾಡಿ ಇಟ್ಕೊಂಡಿರೋದು, ಸೊ ಕಿತ್ಕೊಂಬಂದಿದ್ವಲ್ಲ ಅದು. ಇಲ್ಲಿ ಟೊಮ್ಯಾಟೊ, ಈರುಳ್ಳಿ, ಪಲಾವ್ ಸಾಮಾನು, ಇದು ಬಂದು ಗರಂ ಮಸಾಲ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಉಪ್ಪು, ಅರಿಶಿನ. ಮತ್ತು ಇಲ್ಲಿ ರುಬ್ಬೋದಕ್ಕೆ ಇಲ್ಲಿ ಈರುಳ್ಳಿ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕಾಯಿ ಹಾಕ್ಕೊಂಡಿರೋದು. ಇದಿಷ್ಟು ಪೇಸ್ಟ್ ಮಾಡ್ಕೊತೀನಿ. ಆ್ಯಂಡ್ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ, ರೆಡಿ ಮಾಡ್ಕೋಬೇಕು ಇವಾಗ ಇದಕ್ಕಿಲ್ಲಿ ಎಣ್ಣೆ, ಪಲಾವ್ ಸಾಮಾನು ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕ್ಕೋತೀನಿ. ಏನಕ್ಕಂದರೆ ಮೆಂತ್ಯ ಸೊಪ್ಪು ಕಹಿ ಅಂಶ ಇರುತ್ತಲ್ಲ, ಅದೆಲ್ಲ ಹೋಗಬೇಕು. ಸೊ ಅದು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಎಣ್ಣೆನಲ್ಲೇ. ಆಮೇಲೆ ಟೊಮೆಟೊ ಹಾಕ್ಕೊಳೋದು. ಸೊ ಎಳೆದಿರೋದ್ರಿಂದ ಚೆನ್ನಾಗಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಕಹಿ ಅಂಶ ಹೋಗೋ ತನಕ ಫ್ರೈ ಆಗಲಿ. ಸೊ ಇವಾಗ ಇದು ನೋಡಿ, ಸೊಪ್ಪು ಹಾಕಿರೋದಷ್ಟು ಲೈಕ್ ಸ್ವಲ್ಪ ಶ್ರಿಂಕ್ ಆಗುತ್ತೆ. ಇದು ನಾವಷ್ಟು ಸೊಪ್ಪು ಹಾಕಿದ್ವು ಅಂತ ಅನಿಸುತ್ತೆ. ಸೊ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಇವಾಗ ಇದಕ್ಕೆ ಟೊಮೆಟೊ ಹಾಕ್ಕೊಂಬಿಡ್ತೀನಿ. ಸೊ ಇದಕ್ಕೆ 1-3 ಟೊಮೆಟೊ. ಇದು ಕೂಡ ಚೆನ್ನಾಗಿ ಬೇಯಬೇಕಂದ್ರೆ ಸ್ವಲ್ಪ ಸಾಫ್ಟ್ ಆಗಬೇಕು. ಇದು ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಲಿ. ಇವಾಗ ಇದಕ್ಕೆ ಮಸಾಲ ಪೌಡರು ಮತ್ತು ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ, ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೋಬೇಕು. ಏನು ತಿಂತಾಯಿದ್ಯಾ ಸುಜು? ಕ್ಯಾರೆಟು ಸೌತೆಕಾಯಿ ಎರಡು ಬಿಟ್ಕೊಂಡಿದ್ಯಾ? ಸೌತೆಕಾಯಿ ತಿಂದಿಲ್ಲ, ಬರೀ ಕ್ಯಾರೆಟ್ ಮಾತ್ರ ತಿಂತಾಯಿದೆಯಲ್ಲೇ ಕೇಳಿ. ಮಧ್ಯದಲ್ಲಿ ನೀನು ಡಾಲ್ ಬೇರೆ ಇಟ್ಕೊಂಡು. ಇವಾಗಿಲ್ಲಿ ನೀರು ಮತ್ತು ಅಕ್ಕಿ ಎರಡು ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಒಂದು ಕುದಿ ಬಂದಮೇಲೆ ಕುಕ್ಕರ ವಿಜಿಲ್ ಹಾಕ್ಕೊಂಡು 1 ಕೂಗಿಸ್ಕೊಂಡ್ರೆ ರೆಡಿ ಆಗುತ್ತೆ. ತೋರಿಸ್ತೀನಿ ಮೆಂತ್ಯ ಭಾತ್ ಯಾವ ರೀತಿ ರೆಡಿಯಾಗಿದೆ ಅಂದ್ಬಿಟ್ಟು. ಸೊ ಇವಾಗಿಲ್ಲಿ ಮೆಂತ್ಯ ಭಾತ್ ರೆಡಿಯಾಗಿದೆ. ಸೊ ಊಟ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಜೊತೆಗೆ ಸೌತೆಕಾಯಿ ಕೂಡ ಇಟ್ಕೊಂಡಿದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ.